ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು VTU ಗುರು. ಈ ವಿಡಿಯೋದಲ್ಲಿ 25 ಸ್ಕೀಮ್ ಸ್ಟೂಡೆಂಟ್ಸ್ ರಿವಲ್ಯೂಷನ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಬಹಳ ಸ್ಟೂಡೆಂಟ್ಸ್ ಕಾಲ್ಸ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾ ಇದ್ರು. ಸೊ ಬಹಳ ಜನಕ್ಕೆ ನಾವು ರಿಪ್ಲೈ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಅಂಡ್ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ರಿವಲ್ಯೂಷನ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ. ಓಕೆ, ಮೊದಲಿಗೆ ಲಾಸ್ಟ್ ಡೇಟ್ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿತ್ತು? 23rd ಮಾರ್ಚ್ಗೆ ಲಾಸ್ಟ್ ಡೇಟ್ ಇತ್ತು. ಹೌದಾ? ಇವತ್ತು ಡೇಟ್ ಎಷ್ಟು? 6th ಏಪ್ರಿಲ್. ಹೌದಾ? ಸೊ ಎಷ್ಟು ದಿನ ಆಯ್ತು ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಯಾವಾಗ ಬಿಡ್ತಾರೆ ಅಂತ ಹೇಳ್ತೀನಿ ನೋಡ್ರಿ. ಮಿನಿಮಮ್ ಓಕೆ, ರಿವಲ್ಯೂಷನ್ ರಿಸಲ್ಟ್ ಬರೋದಕ್ಕೆ ಮಿನಿಮಮ್ ಡೇಸ್ ಹೇಳ್ತೀನಿ. ಸೊ 45 ಡೇಸ್ ಬೇಕಾಗುತ್ತೆ. ಇವಾಗ ಎಷ್ಟು ಡೇಸ್ ಆಯಿತು ನೀವು ಅಪ್ಲಿಕೇಶನ್ ಆಗಿಬಿಟ್ಟು? ಸೊ 23rdಗೆ ನೀವು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇತ್ತು. ಹೌದಾ? ಇವತ್ತು ನೋಡಿದ್ರೆ 6th ಏಪ್ರಿಲ್. ಸೊ ನೀವು ಇಲ್ಲಿ ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಎಷ್ಟು ದಿನಗಳು ಆಯ್ತು ಅಂತ. ಸೊ ನಾನು ನಿಮ್ಗೆ ಹೇಳಿರೋದು 45 ಡೇಸ್. ಇದು ಮಿನಿಮಮ್ ಡೇಸ್ ಆಯಿತು. ಮ್ಯಾಕ್ಸಿಮಮ್ ಡೇಸ್ ಅಂತಂದರೆ ಸಮ್ಟೈಮ್ಸ್ ರೇರ್ ಆಗಿ ತೊಗೊಳುತ್ತೆ. VTU ಅಷ್ಟೊಂದು ಟೈಮ್ ತೊಗೊಳಲ್ಲ. ಮ್ಯಾಕ್ಸಿಮಮ್ ಡೇಸ್ ಅಂತ ತೊಗೊಂಡ್ರೆ 60 ಡೇಸ್ ಕೂಡ ಆಗ್ಬೋದು. ಇದು ಮ್ಯಾಕ್ಸಿಮಮ್. ಓಕೆ, ಇದು ಮ್ಯಾಕ್ಸಿಮಮ್ಮು, ಇದು ಮಿನಿಮಮ್. ಆದಷ್ಟು ಬೇಗನೆ ಬಿಡ್ತಾರೆ. ಸೊ 60 ಡೇಸ್ ಅನ್ನಷ್ಟು ಟೈಮ್ ತೊಗೊಳಲ್ಲ, 2 ತಿಂಗಳ. ಸೊ 45 ಡೇಸ್ ಏನಿದೆ ಇದರೊಳಗಡೆನೆ ಬಿಡ್ತಾರೆ. ಲೈಕ್ 15 ಡೇಸ್ ಆಗಿರ್ಬೋದು, 25 ಡೇಸ್ ಆಗಿರ್ಬೋದು, 20 ಡೇಸ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕಿ ಆದಮೇಲೆ. ಸೊ ಓಕೆ, ಸೊ 23rdಗೆ ಲಾಸ್ಟ್ ಡೇಟ್ ಇದೆ. ಹೌದಾ? ಸೊ 23rd ಆದಮೇಲೆ ನೆಕ್ಸ್ಟ್ ಡೇ 24 ಇಂದ ಕೌಂಟ್ ಆಗುತ್ತೆ ಡೇಸ್. ಅದೇ ರೀತಿ 45 ಡೇಸ್ ಒಳಗಡೆನೆ ನಿಮಗೆ ರಿವಲ್ಯೂಷನ್ ರಿಸಲ್ಟ್ ಅನ್ನೋದು VTU ಅವರು ಅನೌನ್ಸ್ ಮಾಡ್ತಾರೆ. ಟೆನ್ಷನ್ ಹೋಗ್ಬೇಡ್ರಿ. ಓಕೆ, ಸೊ ರಿವಲ್ಯೂಷನ್ ರಿಸಲ್ಟ್ ನಾವು ಎಕ್ಸಾಕ್ಟ್ ಮಾರ್ಕ್ಸ್ ಬರ್ತಿದ್ದೀವಿ, ಫೇಲ್ ಆಗ್ತೀವಿ, ಪಾಸ್ ಆಗ್ತೀವಿ ಅಂತ ಕೂಡ ಭಾಳ ಫ್ರೆಂಡ್ಸ್ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ ನೋಡ್ರಿ, ಇವಾಗ ನೀವು ಎಕ್ಸಾಕ್ಟ್ ಆಗಿ 35 ಮಾರ್ಕ್ಸ್ ಬರ್ದಿದ್ರೆ ಇದರಲ್ಲಿ ಏನು ರಾಂಗ್ ಆಗಿಲ್ಲ ಅಥವಾ ನೀವು ಸ್ಕ್ರಾಚ್ ಹಾಕಿಲ್ಲ, ಸುಮ್ಮನೆ ಏನು ಅನ್ವಾಂಟೆಡ್ ಸಾಂಗ್ ಲಿರಿಕ್ಸ್ ಆ ರೀತಿ ಏನು ಬರ್ದಿಲ್ಲ ಅಂತಂದ್ರೆ ಎಕ್ಸಾಕ್ಟ್ 35 ಮಾರ್ಕ್ಸ್ ಕರೆಕ್ಟ್ ಬರ್ದಿರಂದ್ರೆ ಪಾಸ್ ಆಗ್ತೀರಾ. ಓಕೆ, ಒಂದು ವೇಳೆ ನೀವು 35 ಮಾರ್ಕ್ಸ್ ಅಲ್ಲಿ ಸಾಂಗ್ ಲಿರಿಕ್ಸು ಮತ್ತೆ ಬೇಕಾಬಿಟ್ಟಿ ಅನ್ವಾಂಟೆಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬಿಟ್ಬಿಟ್ಟು ಅನ್ವಾಂಟೆಡ್ ಪಾಯಿಂಟ್ಸ್ನ ಬರೆಯೋದಾಗಿರ್ಬೋದು, ಅಥವಾ ಯಾವುದೇ ಒಂದು ನಾನ್ ಸೆನ್ಸ್ ಸಾಂಗ್ ಲಿರಿಕ್ಸು, ಮೂವಿ ಸ್ಟೋರಿ ಆ ರೀತಿ ಬರೆದ್ರೆ ಖಂಡಿತ ಫೇಲ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಅರ್ಥಾಯ್ತಲ್ಲ? ಕರೆಕ್ಟಾಗಿ 35 ಮಾರ್ಕ್ಸ್ ಬರ್ದಿದ್ದೀರಿ ಅಥವಾ 30 ಮಾರ್ಕ್ಸ್ ಬರೆದ್ರೂ ಕೂಡ ನೀವು ಅಲ್ಲಿ ಎಕ್ಸ್ಟ್ರಾ ಯಾವುದೋ ಒಂದು ಕ್ವಶನ್ ಅಟೆಂಪ್ಟ್ ಮಾಡಿ ಆ ಟಾಪಿಕ್ ಸಮಥಿಂಗ್ ರಿಲೇಟೆಡ್ ಬರೆದ್ರೂ ಕೂಡ ನಿಮಗೆ +5 ಮಾರ್ಕ್ಸ್ ಆಗ್ಬಿಟ್ಟು ಆ್ಯಡ್ ಆಗಿಬಿಟ್ಟು ನಿಮಗೆ ಪಾಸ್ ಮಾಡೇ ಮಾಡ್ತಾರೆ. ಒಂದು ವೇಳೆ ನೀವು ಜಸ್ಟ್ 30 ಮಾರ್ಕ್ಸ್ ಬರೋದು ಅಂತಂದರೆ ಖಂಡಿತ ಫೇಲ್ ಮಾಡೇ ಮಾಡ್ತಾರೆ. ಅದ್ರ ಜೊತೆ ಏನಾದರೂ ಸಮಥಿಂಗ್ ರಿಲೇಟೆಡ್ ಬರೆದಿರಬೇಕು. ನಾನು ಬಹಳ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಇದನ್ನ ಹೇಳಿದ್ದೆ. ಸೊ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಸೆಕೆಂಡ್ ಸೆಮ್ಮಲ್ಲಿ ಕೂಡ ಒಂದು ವೇಳೆ ಈ ರಿವಲ್ಯೂಷನಲ್ಲಿ ರಿಸಲ್ಟ್ ಬಂದಿಲ್ಲ ಅಂತಂದರೆ ಪರವಾಗಿಲ್ಲ, ನೋ ಇಶ್ಯೂಸ್. ಸೆಕೆಂಡ್ ಸೆಮ್ಮಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಬಹಳ ಈಸಿ ಇರೋಂಥ ಕ್ವಶನ್ಸ್ನೇ ಕೊಡ್ತಾರೆ VTU ಅವರು. ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಇರ್ತಾವಲ್ಲ, ಅವನ್ನೇ ಓದ್ಕೋಬೇಕಾಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅವನ್ನೇ ಹೇಳ್ತಾ ಇರೋದು. ಎಕ್ಸಾಕ್ಟ್ ಆಗಿ ನೀವು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಓದ್ಕೊಂಡ್ರೆ ಖಂಡಿತ ಪಾಸ್ ಆಗ್ತೇನೆ ಅಂತಾನೆ ಹೇಳ್ತಾ ಬಂದಿದ್ದೀನಿ. ಆ್ಯಂಡ್ ಟೆನ್ಷನ್ ಹೋಗ್ಬಿಟ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಗೆ ಮತ್ತೆ ಆ್ಯಂಡ್ ರಿವಲ್ಯೂಷನ್ ರಿಸಲ್ಟ್ ಕೂಡ ಆಲ್ ದ ಬೆಸ್ಟ್. ಪಾಸ್ ಆದರೆ ಓಕೆ, ಫೇಲ್ ಆದರೆ ಡೋಂಟ್ ವರಿ, ಟೆನ್ಷನ್ ಹೋಗ್ಬಿಟ್ರಿ. ನೆಕ್ಸ್ಟ್ ಸೆಕೆಂಡ್ ಸೆಮ್ಮಲ್ಲಿ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.